ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರಿಯಲ್ಮಿ GT7 Pro 5G ಸ್ಮಾರ್ಟ್ಫೋನ್ ಇದೆ. ಇದು ನಮ್ಮ ದೇಶದಲ್ಲಿ ಲಾಂಚ್ ಆದಂಥ ಮೊಟ್ಟ ಮೊದಲ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಅಥವಾ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಯಾವುದಾದ್ರೂ ಕರಿಬೋದು. ಈ ಪ್ರೊಸೆಸರ್ನ ಹೊಂದಿರುವಂಥ ಮೊಟ್ಟ ಮೊದಲ ಸ್ಮಾರ್ಟ್ಫೋನು. ಈ ಫೋನ್ನ ರಿಯಲ್ಮಿನವರು 60,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. 60,000 ರೂಪಾಯಿ ಕೊಟ್ಟು ರಿಯಲ್ಮಿ ಫೋನ್ ಯಾವಂತ ತಗೋತಂಗರು ಗೊತ್ತಿಲ್ಲ ನನಗಂತೂ. 60,000 ಕೊಟ್ಟು ಫೋನ್ನ ಪರ್ಚೇಸ್ ಮಾಡ್ಬೋದಾ? ಅಂಥದ್ದು ಏನಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಈ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಬಾಕ್ಸು. ಈ ಬಾಕ್ಸ್ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ನು, ಮತ್ತೊಂದು ಬ್ಯಾಕ್ ಕವರ್ ಇದೆ. ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಸಾಲಿಡ್ ಆಗಿದೆ. ಇದರ ಕೆಳಗಡೆ 120 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಒಳ್ಳೆ ವಿಷಯ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಫೋನ್ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನನಗೆ ಪರ್ಸ್ನಲಿ ಈ ಫೋನಿಂದು ಬ್ಯಾಕ್ ಕಲರು, ಡಿಸೈನ್ ಒಂದು ಲೆವೆಲಿಗೆ ಇಷ್ಟ ಆಯಿತು. ನಿಮ್ಮಲ್ಲಿ ಕೆಲವು ಜನಕ್ಕಿದು ಎರಡು ಥರ ಅನ್ನಿಸ್ಬೋದು. ಒಂದು ಇದೇನು ಗುರು ಜಾತ್ರೆ, ಜಾಸ್ತಿ ದುಡ್ಡಿನ ಫೋನೇ ಅನಿಸಲ್ಲ ಅಂತ. ಇನ್ನು ಕೆಲವು ಜನಕ್ಕೆ ಇಷ್ಟ ಆಗಬಹುದೇನೋ, ಆಯಿತಾ. ಸೊ ನನಗೇನೋ ಕಲರ್ ಇಷ್ಟ ಆಯಿತು. ಡಿಸೈನ್ ಇನ್ನೂ ಒಂದು ಸ್ವಲ್ಪ ಸಿಂಪಲ್ಲಾಗಿ ಚೆನ್ನಾಗಿ ಕಾಣೋ ರೀತಿ ಮಾಡಿದರೆ ಪ್ರೀಮಿಯಂ ಅನ್ನಿಸ್ತಾ ಇತ್ತು. ಇದು ಪ್ರೀಮಿಯಮ್ ಆಗೇ ಇದೆ ಆಯ್ತಾ ಕೈಲಿಟ್ಕೊಂಡ್ರೆ. ಬಟ್ ಲುಕ್ಕು, ಕಲರ್ ಇಷ್ಟ ಆಯಿತು. ಬಟ್ ಸ್ವಲ್ಪ ಕ್ಯಾಮ್ರಾದು ಬಂಪ್ಸ್ ಎಲ್ಲ ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ಏನಾರ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಈ ಫೋನ್ ಒಂದು ಲೆವೆಲ್ಲಿಗೆ ಜಾಸ್ತಿನೇ ಭಾರ ಇದೆ. 222 ಗ್ರಾಮ್ ವೆಯ್ಟ್ ಇದೆ ಮತ್ತು 8.55 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಸಿಗ್ತಾ ಇದೆ ಆಯಿತಾ. ಒಂದು ಲೆವೆಲ್ಲಿಗೆ ಸ್ಟ್ರಾಂಗ್ ಆಗಿರುವಂಥ ಗ್ಲಾಸು. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆನೇ ಇದೆ, ಒಂಥರ ಯೂನಿಫಾರ್ಮ್ ಬೆಸಲ್ ಅಂತ ಅನ್ಬೋದು. ಸ್ಕ್ರೀನ್ ಗಾರ್ಡ್ ಆಲ್ರೆಡಿ ಹಾಕಿದ್ದಾರೆ, ಒಂದು ಒಳ್ಳೆಯ ವಿಷಯ. ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂದರೆ ಇದು ಪಾಂಡಾ ಗ್ಲಾಸು, ಒಂಥರ ಮ್ಯಾಟ್ ಫಿನಿಶ್ ಇದೆ. ಸೊ ನಿಮಗೆ ಸ್ಮಡ್ಜಸ್ ಆಗಲ್ಲ. ಈ ಕ್ಯಾಮ್ರಾ ಬಂಪ್ ಮೇಲ್ಗಡೆ ಗ್ಲಾಸಿ ಫಿನಿಶ್ ಇದೆ ಅಲ್ವಾ, ಇಲ್ಲಿ ಸ್ಮಡ್ಜಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಿಂಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶು ಮತ್ತು ಈ ಕ್ಯಾಮ್ರಾ ಹಿಂದೆ ಒಂದು IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ ಅಂತೀನಿ. ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಅಲ್ಯೂಮಿನಿಯಂ ಫ್ರೇಮು, ಒಂದು ಒಳ್ಳೆಯ ವಿಷಯ. ಸಾಲಿಡ್ ಬಿಲ್ಡ್ ಅಂತೀನಿ. USB Type-C ಪೋರ್ಟು, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನೀವು ಹಾಕೊಬೋದು. ಜೊತೆಗೆ ಈ ಫೋನಲ್ಲಿ IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಈ ಒಂದು ಸ್ಮಾರ್ಟ್ಫೋನ್ 2 ಕಲರ್ ವೇರಿಯಂಟಲ್ಲಿ ಬರ್ತಾ ಇದೆ. ಈ ಒಂದು ಆರೆಂಜ್ ಕಲರ್ ಮತ್ತು ಇನ್ನೊಂದು ಗ್ಯಾಲಕ್ಸಿ ಗ್ರೇ ಅಂತ. ನನಗೇನೋ ಈ ಕಲರೇ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಈ ಪ್ರೈಸ್ ರೇಂಜಿಗೆ. ನನಗೆಲ್ಲೂ ಕಡಿಮೆ ಮಾಡಿದ್ದಾರೆ ಅಂತ ಅನಿಸಿಲ್ಲ. ಲುಕ್ ವೈಸ್ ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿದ್ದಿದ್ರೆ ಇನ್ನೂ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.78 ಇಂಚಿನ ಫುಲ್ HD+ ರೆಸಲ್ಯೂಷನ್ನ ಹೊಂದಿರುವಂಥ LTPO ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ. 6500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 10 ಬಿಟ್ ಡಿಸ್ಪ್ಲೇ. ಸೊ ಚೆನ್ನಾಗಿದೆ ಡಿಸ್ಪ್ಲೇ. 240 ಹರ್ಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟಲ್ಲಿದೆ. ಗೇಮರ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಒಂದು ನನಗೆ ಕಡಿಮೆ ಅನಿಸಿದ್ದು ಈ ಪ್ರೈಸ್ ರೇಂಜಿಗೆ 60,000 ರೂಪಾಯಿಗೆ ನೆನ್ನೆ ನಾನು ಅನ್ಬಾಕ್ಸ್ ಮಾಡಿದಂಥ ಐಕ್ಯೂನಲ್ಲಿ ಐಕ್ಯೂ 13ನಲ್ಲಿ ಕ್ವಾಡ್ HD+ ಡಿಸ್ಪ್ಲೇ ಇದೆ ಮತ್ತು 144 ಹರ್ಟ್ಸಿಂದ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಈ ಎರಡು ಫೋನ್ಗಳ ಬೆಲೆ ಆಲ್ಮೋಸ್ಟ್ ಸಿಮಿಲರ್ ಇದ್ರೂ ಸಹ ಅದನ್ನ ಸ್ವಲ್ಪ ಕಡಿಮೆಗೆ ಲಾಂಚ್ ಆಗಿದೆ. ನೋಡೋದಕ್ಕೆ ಹೋದರೆ ಇದರಲ್ಲೂ ಕೂಡ ಕ್ವಾಡ್ HD+ ಡಿಸ್ಪ್ಲೇ ಕೊಡ್ಬೋದಾಗಿತ್ತು ಆಯಿತಾ, ಬೆಲೆ ನೋಡಿಕೊಂಡ್ರೆ. ಮತ್ತು ಅದರಲ್ಲಿ 144 ಹರ್ಟ್ಸಿನ ಡಿಸ್ಪ್ಲೇ ಇದೆ. ಎರಡೂ ಚೆನ್ನಾಗಿದೆ, ಬಟ್ ಅದು ಇದರ ಸ್ವಲ್ಪ ನನಗೆ ಕಡಿಮೆ ಅಂತ ಅನ್ನಿಸ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಈ ಒಂದು ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು, 16 GB ರ್ಯಾಮು, 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 4.0 ಸ್ಟೋರೇಜು. 4.1 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೆನ್ನೆ ಮಾಡಿದ ಫೋನಲ್ಲಿ 4.1 ಇತ್ತು. ಇದು ಸ್ವಲ್ಪ ಅಂತ ಮೇಜರ್ ಡಿಫ್ರೆನ್ಸ್ ಆಗಲ್ಲ, ಬಟ್ ಸ್ಟಿಲ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಜಸ್ಟ್ ಇದೊಂದು ತಲೆಯಿಟ್ಕೊಳ್ಳಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಈ ಫೋನಲ್ಲಿ. ಸ್ನ್ಯಾಪ್ಡ್ರ್ಯಾಗನ್ 8
Gen 4 ಅಂತನಾದ್ರು ಕರೀರಿ, 8 ಎಲೈಟ್ ಅಂತನಾದ್ರು ಕರೀರಿ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಒಂದದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 28 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. 28 ಲಕ್ಷ. ಸೊ ಇವ್ರು ಹೇಳೋ ಪ್ರಕಾರ 30 ಲಕ್ಷನೂ ಕೊಡುತ್ತಂತೆ ಒಟ್ಟಿಗೆ. ನಮಗೆ 28 ಲಕ್ಷ ಕೊಡ್ತು. ಸೊ ನಾವು ಈ ಬೆಂಚ್ ಮಾರ್ಕ್ ಚೆಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ ನಮಗೆ 8ರಿಂದ 9% ಬ್ಯಾಟ್ರಿ ಡ್ರೈನ್ ಆಯಿತು. ತುಂಬ ನಾರ್ಮಲ್ ಅಂತೀನಿ ಈ ಒಂದು ಪ್ರೊಸೆಸರ್ಗೆ. ಟೆಂಪ್ರೇಚರ್ ವೇರಿಯೇಷನ್ ಅವರು ಸ್ವಲ್ಪ ಫೋನ್ ಬಿಸಿ ಆಗುತ್ತೆ. ನಂಗೆ ಅನ್ನಿಸ್ದಂಗೆ ಈ 8 ಎಲೈಟ್ ಚಿಪ್ಪಲ್ಲೇ ಸ್ವಲ್ಪ ಇದೆ ಆಯಿತಾ. ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡೋದ್ರಿಂದ, ಜಾಸ್ತಿ ಕೊಡೋದ್ರಿಂದ ಸ್ವಲ್ಪ ಬಿಸಿ ಫೀಲ್ ಆಗಬಹುದು ಫೋನಲ್ಲಿ. ಇದು ನಂಗೆ ಅನ್ನಿಸ್ದಂಗೆ ನಾರ್ಮಲ್ ಅಂತೀನಿ. ಮತ್ತು ಈ ಫೋನಲ್ಲಿ ತುಂಬ ದೊಡ್ಡ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ನ ಸಹ ಹಾಕಿದ್ದಾರೆ. 11480 mm² ಡ್ಯುಯಲ್ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಹಾಕಿದ್ದಾರೆ. ಐಸ್ಬರ್ಗ್ ಅಂತ ಕರೀತಾರೆ ಇದಕ್ಕೆ. ಸೊ ಈ ಡೆಸಿಪೇಷನ್ ತುಂಬ ಚೆನ್ನಾಗುತ್ತೆ, ಒಳ್ಳೆ ವಿಷಯ ಆಯಿತಾ. ಮತ್ತು ಗೇಮಿಂಗ್ ಟೆಸ್ಟನ್ನು ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ತನಕ ಹೋಗುತ್ತೆ. 90 ಹರ್ಟ್ಸ್ನ ಗೇಮ್ ಪ್ಲೇ ಮತ್ತು ಅಲ್ಟ್ರಾ HDR ಆಪ್ಷನ್ ಇದೆ, ಅದರಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. 120 ಹರ್ಟ್ಸಿಂದು ಗೇಮ್ ಪ್ಲೇ ಮೋಸ್ಟ್ಲಿ ಫ್ಯೂಚರ್ ಅಪ್ಡೇಟ್ಸ್ನಲ್ಲಿ ಬರಬಹುದೇನೋ ಗೊತ್ತಿಲ್ಲ. ಒಟ್ಟಿಗೆ ಪರ್ಫಾರ್ಮೆನ್ಸ್ ಯಾವುದೇ ಕಾಂಪ್ರಮೈಸ್ ಇಲ್ಲ. ಯಾವ ಅಪ್ಲಿಕೇಶನ್ ಬೇಕಾದರೂ, ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ರೇರಲ್ಲಿ 3 ಕ್ಯಾಮ್ರಾ ಇದೆ. ಇದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP ಮೈನ್ ಸೆನ್ಸಾರು, ಸೋನಿ IMX906 ಸೆನ್ಸರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಸೆನ್ಸರ್. f1.8 ಅಪರ್ಚರ್ನ ಹೊಂದಿರುವಂಥದ್ದು. ಇದರ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ ಆಯಿತಾ. ನಾನು ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ದಂಗೆ ಚೆನ್ನಾಗಿದೆ ಅನ್ನಿಸ್ತು. ಕಲರ್ಸ್ ಎಲ್ಲ ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ ಅನ್ನಿಸ್ತು. ಫೋಟೋಸ್ ಇಷ್ಟ ಆಯಿತು ನನಗೆ ಆಯಿತಾ. ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ. ನೆನ್ನೆ ಮಾಡಿದಂಥ ಐಕೂನಲ್ಲೂ ಕೂಡ ತುಂಬ ಸಿಮಿಲರ್ ಫೋಟೋ ಕ್ವಾಲಿಟಿ ಸಿಗ್ತಾ ಇತ್ತು ಅಂತ ಅನ್ನಿಸ್ತು ನನಗೆ. ಜೊತೆಗೆ ಇನ್ನೊಂದು 50 MP 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಾ ಇದೆ. ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಎಡ್ಜ್ ಡಿಟೆಕ್ಷನ್ ಎಲ್ಲ ಪರವಾಗಿಲ್ಲ ಅಂತೀನಿ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸೋನಿ IMX882 ಸೆನ್ಸರ್ ಆಯಿತಾ. ಒಂದು ಲೆವೆಲ್ಲಿಗೆ ಒಳ್ಳೆಯ ಫೋಟೋ ತೆಗೆಯುತ್ತೆ 3x ಆಪ್ಟಿಕಲ್ ಝೂಮ್ ಆಗಿರೋದ್ರಿಂದ. ಮತ್ತು ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಬರೀ 8 MP ಯಾಕೆ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಆಯಿತಾ. ವೈಡ್ ಆ್ಯಂಗಲ್ ಚೆನ್ನಾಗಿದೆ, ತುಂಬ ವೈಡ್ ಆಗಿದೆ, ಬಟ್ ಕ್ಲಾರಿಟಿ ಬರೀ 8 MP ಕ್ಲಾರಿಟಿ ನಮ್ಗೆ ಅಷ್ಟು ಬರಲ್ಲ. ಅಟ್ಲೀಸ್ಟ್ ಒಂದು 50 MP ಕೊಟ್ಟಿದ್ರೆ, 50 MP ಬೇಡ ಗುರು, 32 MP ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಬಟ್ ಈ ವೈಡ್ ಆ್ಯಂಗಲ್ ಕ್ಯಾಮ್ರಾಗೆ 8 MP ತುಂಬ ಕಡಿಮೆ ಆಯಿತು. ಬಟ್ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಕೇವಲ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಮ್ಯಾಟ್ರ್ ಆಗಲ್ಲ MP, ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟಿದೆ. ರೆಸೊಲ್ಯೂಷನ್ ಚೆನ್ನಾಗಿರ್ತಾ ಇತ್ತು. ಕ್ಲಾರಿಟಿ ಚೆನ್ನಾಗಿದೆ. ಒಟ್ಟಿಗೆ ಫೇಸ್ ತುಂಬ ನೀವು ಆ ಮೋಡ್ ಆನ್ ಮಾಡಿಕೊಂಡ್ರೆ ಬ್ಯೂಟಿ ಮೋಡ್ನ ಚೆನ್ನಾಗಿ ಕಾಣೋ ರೀತಿ ಸೆಲ್ಫಿ ಕ್ಯಾಮ್ರಾ ಕೊಡುತ್ತೆ. ವೈಡ್ ಆಗಿದೆ ಒಂದು ಲೆವೆಲಿಗೆ ಆಯಿತಾ. ಸೊ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ ಆಯಿತಾ. ಈ ಪ್ರೈಸೊಂದಿಗೆ ಒಂದು ಸುಮಾರಾಗಿರೋ ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ. ಸೊ ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ರೇರ್ ಕ್ಯಾಮ್ರಾ ಅಪ್ ಟು 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಅಥವಾ 4K 60 FPS. ಬೇಜಾರಾಗಿದ್ದು ಫ್ರಂಟ್ ಕ್ಯಾಮ್ರಾ ಬರೀ ಫುಲ್ HD 60 FPS ಅದು ಯಾಕೆ ಕಡಿಮೆ ಕೊಟ್ಟರು ಅಂತ ಗೊತ್ತಿಲ್ಲ. ಬರೀ ಫುಲ್ HD ಫ್ರಂಟ್ ಕ್ಯಾಮ್ರಾ ಕಡಿಮೆ ಆಯ್ತದು. ಬಟ್ ಎರಡು ಕೂಡ ತುಂಬ ಸ್ಟೇಬಲ್ ಆಗಿದೆ ಆಯಿತಾ. ಇನ್ನು ಈ ಕ್ಯಾಮ್ರಾಗೆ ಕೆಲವೊಂದು AI ಇಂಟಿಗ್ರೇಷನ್ನ ಮಾಡಿದ್ದಾರೆ. ಸೊ ನಾರ್ಮಲ್ ಕ್ಯಾಮ್ರಾ ಆ್ಯಪ್ ಒಳಗೆ ಹೋದರೆ ಫೋಟೋಸಲ್ಲಿ ಮೇಲ್ಗಡೆ AI ಸ್ನ್ಯಾಪ್ ಮೋಡ್ ಅಂತ ಇದೆ. ಸೊ ನೀವೇನಾದರೂ ಸ್ಪೋರ್ಟ್ಸ್ ಮೋಡಲ್ಲಿ ಮೂವಿಂಗ್ ಆಬ್ಜೆಕ್ಟನ್ನು ನೀವೇನಾದರೂ ಫೋಟೋ ತೆಗಿತಾ ಇದ್ದೀರಾ ಅಂತ ಅಂದರೆ ಇದನ್ನು ಹಾಕ್ಕೊಂಡ್ರೆ AI ಮುಖಾಂತರ ತುಂಬ ಚೆನ್ನಾಗಿ ಔಟ್ಪುಟನ್ನು ಕೊಡುತ್ತಂತೆ. ಜೊತೆಗೆ ಇನ್ನೊಂದು AI ನೈಟ್ ವಿಷನ್ ಮೋಡ್ ಅಂತ. ಇದು ಕತ್ಲೆ ಟೈಮಲ್ಲಿ ಫೋಟೋ ತೆಗಿಬೇಕಾದ್ರೆ ಸ್ವಲ್ಪ ಅನೌನ್ಸ್ ಮಾಡಿ ಒಳ್ಳೆಯ ಫೋಟೋ ಔಟ್ಪುಟನ್ನು ಕೊಡುತ್ತೆ. ಈ ರೀತಿ ಕೆಲವೊಂದು AI ಇಂಟಿಗ್ರೇಷನ್ನ ಮಾಡಿದ್ದಾರೆ. ಇನ್ನು ಈ ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಒಂದು ಒಳ್ಳೆಯ ವಿಷಯ, ಈ ಫೋನಿಗೆ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಬೇರೆ ದೇಶಗಳಲ್ಲಿ ಈ ಫೋನಿಗೆ 6500 mAh ಕೆಪಾಸಿಟಿಯ ಬ್ಯಾಟ್ರಿ ಹಾಕಿದ್ದಾರೆ ಆಯಿತಾ. ಬಟ್ ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಅದನ್ನು 5800 mAh ಕೆಪಾಸಿಟಿಯ ಬ್ಯಾಟ್ರಿ ನಮ್ಮ ದೇಶದಲ್ಲಿ ಬರ್ತದೆ. ಮೋಸ್ಟ್ಲಿ ಏನೋ ಸರ್ಟಿಫಿಕೇಷನ್ ಪ್ರಾಬ್ಲಮ್ ಇರಬೇಕು ಅಂತ ಕಾಣುತ್ತೆ. ಏನಕ್ಕೆ ನಮ್ಮ ದೇಶದಲ್ಲಿ ಕಡಿಮೆ ಮಾಡಿದ್ರು ಅನ್ನೋದೆಲ್ಲೂ ಕೂಡ ಅವ್ರು ಸ್ಪೆಸಿಫೈ ಮಾಡಿಲ್ಲ ಸರಿಯಾಗಿ. ನಮ್ಮ ದೇಶದಲ್ಲಿ ಅಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಏನೋ ಸರ್ಟಿಫಿಕೇಷನ್ ಇದಿರುತ್ತೆ. ಚೈನಾದಲ್ಲೆಲ್ಲ 6500 mAh ಕೆಪಾಸಿಟಿ ಬ್ಯಾಟ್ರಿ ಜೊತೆಗೆ ಬರುತ್ತೆ. ಬಟ್ ನಮ್ಮ ದೇಶದಲ್ಲಿ 5800 mAh ಕೆಪಾಸಿಟಿ ಬ್ಯಾಟ್ರಿ ಬಾಕ್ಸ್ ಒಳಗೆ
120 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಬರೀ ಅರ್ಧ ಗಂಟೆಯಲ್ಲಿ ಈ ಫೋನ್ನ ಫುಲ್ ಚಾರ್ಜ್ ಮಾಡುತ್ತೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ಈ ಫೋನಲ್ಲಿ ನಮಗೆ ಆ್ಯಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ ರಿಯಲ್ಮಿ UI 6.1 ಸಿಗ್ತಾ ಇದೆ. ಸೊ ಇದು ಸದ್ಯಕ್ಕೆ ತುಂಬ ಸ್ಮೂತಾಗಿದೆ, ಎಲ್ಲೂ ಕೂಡ ನನಗೆ ಲ್ಯಾಗಿ ಅಂತ ಅನಿಸಿಲ್ಲ. ಆಪ್ಟಿಮೈಸೇಷನ್ ಮಾಡಿದರೆ, ಕಸ್ಟಮೈಸೇಷನ್ ಎಲ್ಲ ಇದೆ, ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳು ಸಹ ಇದೆ. ಇದರಲ್ಲಿ ಕೆಲವೊಂದು AI ಫೀಚರ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ AI ಸ್ಕೆಚ್ ಟು ಇಮೇಜು, ಇದು ಚೆನ್ನಾಗಿದೆ ಫೀಚರ್ ಆಯಿತಾ. ಸ್ಕೆಚ್ ಮಾಡಿದ್ರೆ ಅದನ್ನು ಇಮೇಜಿಗೆ ಕನ್ವರ್ಟ್ ಮಾಡುತ್ತೆ. ಇದು ಬೇರೆ ಫೋನ್ಗಳಲ್ಲೂ ಸಹ ಇದೆ. ಆಮೇಲೆ AI ಮೋಷನ್ ಡಿಬ್ಲರು, ಸೊ ಫೋಟೋದಲ್ಲಿ ಏನಾದರೂ ಬ್ಲರಿ ಇದ್ದರೆ, ಅಂದರೆ ಈ ಮೋಷನ್ ಬ್ಲರ್ ಬರುತ್ತಲ್ವ, ಅದನ್ನು ಸರಿ ಮಾಡುತ್ತೆ AI ಮುಖಾಂತರ. ಆಮೇಲೆ AI ಎರೇಸರ್ 2.0 ಇದರಲ್ಲೂ ಸಹ ಇದೆ. AI ರೆಕಾರ್ಡಿಂಗ್ ಸಮ್ಮರಿ, ವಾಯ್ಸ್ ರೆಕಾರ್ಡ್ ಮಾಡಿದ್ದನ್ನು ನೀವು ಸಮ್ಮರೈಸ್ ಮಾಡ್ಬೋದು. AI ಸ್ಟುಡಿಯೋ ಫೀಚರ್ ಎಲ್ಲ ಇದೆ. ಸೊ ಈ ರೀತಿ ಕೆಲವೊಂದು AI ಫೀಚರ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಏನೋ ಫುಲ್ ಯುನೀಕ್ ಫೀಚರ್ ಅಂತ ಅನ್ನಲ್ಲ, ಯಾಕೆಂದರೆ ಇತ್ತೀಚೆಗೆ ಎಲ್ಲ ಫೋನಲ್ಲೂ ಕೂಡ ಈ ಒಂದು ಫೀಚರ್ನ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರು, 2 ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ. ಮೇಲ್ಗಡೆ ಒಂದು ಸ್ಪೀಕರ್ ಇಲ್ಲೋ, ಕೆಳಗಡೆನೂ ಕೂಡ ಇದೆ. ಸೊ ಒಂದು ಲೆವೆಲಿಗೆ ಚೆನ್ನಾಗಿದೆ ಕ್ವಾಲಿಟಿ. ಇದು ಹೈರೈಸ್ ಆಡಿಯೋ ಸಪೋರ್ಟ್ ಎಲ್ಲ ಮಾಡುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆಗೆ ವೈಫೈ 6 ಸಹ ಕೊಟ್ಟಿದ್ದಾರೆ. ಬ್ಲೂಟೂತ್ 5.4 ಸಪೋರ್ಟ್ ಮಾಡುತ್ತೆ. 14 5G ಬ್ಯಾಂಡ್ಗಳು ನಮಗೆ ಸಿಗ್ತಾ ಇದೆ. NFC ಸಹ ಕೊಟ್ಟಿದ್ದಾರೆ. NFC 360 ಡಿಗ್ರಿ ಹೆಂಗೆ ಬೇಕಾದರೂ ನೀವು NFC ಯೂಸ್ ಮಾಡ್ಬೋದಂತೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ನೀವಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ಫೋನನ್ನು 60,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಏನು ನಿನ್ನೆ ಬಂತು iQOO 13 ಆನ್ ಪೇಪರ್ ಸ್ಪೆಸಿಫಿಕೇಷನ್ ವೈಸ್ ಇದಕ್ಕಿಂತ ಕೆಲವೊಂದು ವಿಷಯಗಳಲ್ಲಿ ಬೆಟರ್ ಇದೆ ಅಂತ ಅನ್ನಿಸ್ತು ನನಗೆ. ಫಾರ್ ಎಕ್ಸಾಂಪಲ್ ಸ್ಟೋರೇಜ್ ಟೈಪು ಮತ್ತು ಡಿಸ್ಪ್ಲೇ, ಅದು ಕ್ವಾಡ್ HD+ ಡಿಸ್ಪ್ಲೇ ಜೊತೆಗೆಲ್ಲ ಬರುತ್ತೆ. ಉಳಿದಿದ್ದೆಲ್ಲ ಆಲ್ಮೋಸ್ಟ್ ತುಂಬ ಸಿಮಿಲರ್ ಇದೆ. ಕ್ಯಾಮ್ರಾ ನನಗೆ ತುಂಬ ಸಿಮಿಲರ್ ಇದೆ ಅಂತ ಅನ್ನಿಸ್ತು. ಏನೋ ಅಂಥ ಹೆವಿ ಅನ್ಸಲ್ಲ. ನೋಡಿ, ನಿಮಗೆ ಈ ಸ್ಪೆಸಿಫಿಕೇಷನ್ ಚೇಂಜಸ್ ಅದರಲ್ಲಿ ಇದರಲ್ಲಿ ಏನಿದೆ ಅದು ನಿಮಗೆ ಮ್ಯಾಟ್ರ್ ಆಗುತ್ತೆ ಅಂತ ಅಂದರೆ ನೀವು ಇವೆರಡರಲ್ಲಿ ನಿಮಗೆ ಯಾವ್ದು ಪ್ರಿಫರ್ಡ್ ಅನಿಸುತ್ತೆ, ಯಾವುದ್ರಲ್ಲಿ ನಿಮಗೆ ಈ ಸ್ಪೆಸಿಫಿಕೇಷನ್ ನಂಗೆ ಮ್ಯಾಟ್ರ್ ಆಗಲ್ಲ ಅಂದರೆ ಅದನ್ನು ಚೂಸ್ ಮಾಡ್ಬೋದು. ಒಂದೇನಪ್ಪ ಅಂದರೆ ಇದಕ್ಕಿಂತ ಕಡಿಮೆ ಬೆಲೆಗೆ ಅದು ಲಾಂಚ್ ಆಗಿದೆ, ಇದಕ್ಕಿಂತ ಕಡಿಮೆ ದುಡ್ಡಿಗೆ ಲಾಂಚ್ ಆಗಿರೋದು. ಸೊ ಈ ಕಾರಣದಿಂದ ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊಳ್ಳಿ. ಸೊ ಇದು ನಂಗೆ ಅನ್ನಿಸ್ತಂಗೆ ಬ್ಯಾಂಕ್ ಆಫರ್ ಬಿಟ್ಟು 60,000 ಅನ್ಕೋತೀನಿ. ಅದು ಬೇಸ್ ವೇರಿಯಂಟ್ ನಂಗೆ ಅನ್ನಿಸ್ತಂಗೆ 55,000 ಇದೆ. ಸೊ ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಅಷ್ಟೇ, ಅವಸರ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.